ನಮಸ್ತೆ ಕರುನಾಡು. ಏನಪ್ಪ ಫಸ್ಟ್ ವೀಡಿಯೋದಲ್ಲಿ ಅಟ್ಟ ತೋರಿಸ್ತಿದ್ದಾಳೆ ಅಂತೀರಾ? ಸಾಮಾನ್ಯವಾಗಿ ಎಲ್ಲರ ಮನೆಗೂ ಹಂಚಿನ ಮನೆಗಳಲ್ಲಿ ಅಟ್ಟ ಇದ್ದೇ ಇರುತ್ತೆ. ನಮ್ಮ ಮನೆಗೂ ಸಹ ಅಟ್ಟ ಇದೆ. ಕೆಳಗಡೆ ಹಲ್ಗೆನೇ ಇರೋದು, ಅದ್ರ ಮೇಲ್ಗಡೆ ನಾವೀಗ ರೀಸೆಂಟಾಗಿ ಸೆಂಟ್ರಿಂಗ್ ಶೀಟ್ನ ಹಾಕ್ಸಿದ್ದೀವಿ. ಏನಕ್ಕಪ್ಪ ಅಂದರೆ ಹಲ್ಗೆ ಹಾಕಬೇಕಾದ್ರೆ ಸಂದಿ ಇರುತ್ತಲ್ವ, ಅದರಲ್ಲಿ ಧೂಳು ಕುತ್ಕೊಂಡು ಕೆಳಗಡೆಲ್ಲ ಭಾಳ ಉದುರ್ತಿತ್ತು. ಹಂಗಾಗಿ ಸೆಂಟ್ರಿಂಗ್ ಶೀಟ್ ಹಾಕ್ಸಿದ್ದೀವಿ. ಇದರಿಂದ ಏನು ಯೂಸ್ ಆಗ್ತಾಯಿದೆ ನಮಗೆ ಅಂದರೆ, ಕೆಳಗಡೆ ಧೂಳು ಅಷ್ಟು ಉದುರಲ್ಲ. ಕಸ ಹೊಡೆಯೋಕ್ಕಾಗಿರ್ಬೋದು, ನೆಲ ಒರೆಸ್ಕೊಳಕ್ಕಾಗಿರ್ಬೋದು, ತುಂಬ ಈಸಿ ಆಗುತ್ತೆ. ಹಲ್ಗೆ ಮೇಲೆ ಈ ಸೆಂಟ್ರಿಂಗ್ ಶೀಟ್ ಹಾಕಿರೋದು ಯಾರಿಗಾರು ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಇವತ್ತು. ಕೆಲಸ ಎಲ್ಲ ಮುಗಿದ ಮೇಲೆ ನಾನು ಆಫೀಸಿಗೆ ರೆಡಿ ಆದೆ. ಜೊತೆಗೆ ಅಮ್ಮನೂ ರೆಡಿ ಆಗ್ತಾಯಿದ್ರು. ಅಮ್ಮ ರೆಡಿ ಆಗೋ ಅಷ್ಟರಲ್ಲಿ ನನ್ನ ಸುಂದ್ರದ್ದು ಬ್ಯಾಟ್ರಿ ಖಾಲಿಯಾಗಿತ್ತು. ಅದನ್ನು ತೆಗೆದುಬಿಟ್ಟು ಚಾರ್ಜಿಗೆ ಇಟ್ಟು ಅಮ್ಮ ರೆಡಿಯಾಗಿತ್ತು. ನಂತರ ಅಮ್ಮ ನಾನು ಸುಂದ್ರ ಮೇಲೆ ಸವಾರಿ ಮಾಡ್ಕೊಂಡು ಕಡೂರಿಗೆ ಬಂದಾಯಿತು. ಅಮ್ಮನ್ನ ಬಸ್ಸಿಗೆ ಹೋಗೋಕೆ ಇಳಿಸಿ ನಾನು ಆಫೀಸಿಗೆ ಹೋಗಿ ಆಫೀಸ್ ಮುಗಿಸ್ಕೊಂಡು ಮತ್ತು ಸಂಜೆ ಬರಬೇಕಾದ್ರೆ ನನ್ನ ಸುಂದ್ರಿಗೆ ಮೊಬೈಲ್ ಹೋಲ್ಡರ್ ಹಾಕ್ಸ್ತೀನಿ ಅಂತ ಭಾಷೆ ಕೊಟ್ಟಿದ್ನಲ್ಲ, ಹಾಕಿಸ್ಕೊಂಡು ಬಂದಾಯಿತು. ಆದರೆ ಅವಣ್ಣ ಯಾವ ಥರ ಹಾಕಿದ್ನೋ ಗೊತ್ತಿಲ್ಲ. ಮತ್ತು ಮನೆ ಬಂದಮೇಲೆ ನಮ್ಮನೆಯವ್ರ ಹತ್ರನೂ ಟೈಟ್ ಮಾಡಿಸಿದ್ದಾಯಿತು. ಸರಿಯಾಗಿ ಫಿಟ್ಟಿಂಗ್ ಮಾಡಿದ ಕಾರಣ ನಮ್ಮನೆಯವ್ರ ಹತ್ರ ಟೈಟ್ ಮಾಡಿಸ್ಕೊಂಡೆ. ಇವತ್ತು ಸಂಜೆ ಏನಾದ್ರು ತಿನ್ನಬೇಕು ಅನ್ನಿಸ್ತಾಯಿತ್ತು. ಅದಕ್ಕೋಸ್ಕರ ಅಮ್ಮ ಹಪ್ಳ ಸುಡು, ಕಾಯಿ ಹೆಪ್ಕೊಂಡು ತಿಂದ್ರಾಯ್ತು ಅಂತ ಅಂದರು. ನಮ್ಮನೆಯವರು ಸಹ ಹಾಲು ಹಾಕಿ ಬರ್ತೀನಿ ನಾನು, ಅಷ್ಟೊತ್ತಿಗೆ ನೀನು ಹಪ್ಳ ಸುಟ್ಟಿರೋ ಅಂತೇಳಿ ಡೈರಿಗೆ ಹಾಲು ಹಾಕಕ್ಕೆ ಹೋದರು. ಅವ್ರು ಬರೋಷ್ಟರಲ್ಲಿ ಇಷ್ಟು ಹಪ್ಳ ಸುಟ್ಕೊಂಡು ಅಲ್ಲೇ ಕಾಯಿ ಹೆಪ್ಕೊಂಡು ತಿನ್ಕೊಂಡು ಕೂತಿದ್ದಾಯಿತು. ಜೋಳದ ಹಪ್ಳನ ಸುಟ್ಕೊಂಡು ಅದ್ರ ಜೊತೆ ಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೀವು ಯಾರು ಈ ಥರ ತಿಂದಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.